ಹಾಯ್ ಗೈಸ್, ನನ್ನ ಹೆಸರು ಬಂದು ಅರ್ಪಿತಾ ಅಂತ ಹೇಳಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ, ನನಗೆ ಸಣ್ಣವಳಿದ್ದಾಗ 4th ಸ್ಟ್ಯಾಂಡರ್ಡ್ ಇದ್ದೆ. ಆವಾಗ ನಾನು ಪ್ರತಿಭಾ ಕಾರಂಜಿ ಅಂತ ಹೇಳಿ ನಮ್ಮ ಸ್ಕೂಲಲ್ಲಿ ಮಾಡ್ತಾಯಿದ್ರು. ಅದು ಈಗಲೂ ಇದೆಯೋ ಏನೋ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆವಾಗ ನಾನು 4th ಸ್ಟ್ಯಾಂಡರ್ಡಲ್ಲಿ ಒಂದು ಪುಟ್ಟ ಹೇಳಿದ್ದೆ. ಆ ಕತೆಗೆ ನನಗೆ 2nd ಪ್ರೈಸ್ ಬಂದಿತ್ತು. ಇವಾಗ ನಾನು ತುಂಬ ದೊಡ್ಡಳಾಗಿ ಮದುವೆ ಆಗಿ ನನಗೆ ಒಬ್ಬ ಮಗ ಕೂಡ ಇದ್ದಾನೆ. ಈಗ ಆ ಕತೆ ನೆನಪಾಗಿ ನಗು ಬರ್ತಾಯಿತ್ತು. ಹಾಗೆ ಆ ಕತೆ ಹೇಗಿದೆ ಇನ್ನೊಂದು ಸರಿ ನೆನಪು ಮಾಡಿಕೊಂಡೆ. ಹಾಗೆ ನಿಮ್ಮ ಮುಂದೆ ಹೇಳಿದರೆ ಆ ಥರ ಸೌಂಡ್ ಮಾಡಬಾರ್ದು, ಸೈಲೆಂಟಾಗಿರ್ಬೇಕು. ಓಕೆ, ನಿಮ್ಮ ಮುಂದೆ ಹೇಳೋಣ ಅಂತ ಹೇಳಿ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ಕಥೆನ ಫುಲ್ ಕೇಳಿ, ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಅಲ್ಲೆಲ್ಲ ಮಿಸ್ಟೇಕ್ ಆಗುತ್ತೆ, ಯಾಕಂದರೆ ಆವಾಗಲೇ ಹೇಳಿರೋ ಕತೆ ಅಲ್ವಾ, ನೆನ್ಪು ಮಾಡ್ಕೊಂಡು ಹೇಳಬೇಕು ಅಂದರೆ ಸ್ವಲ್ಪ ಮಿಸ್ ಆಗಬಹುದು ಹೇಳೋದ್ರಲ್ಲಿ. ಸರಿ, ಫುಲ್ ಕೇಳಿಬಿಟ್ಟು ನನಗೆ ರಿಪ್ಲೈ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಒಂದು ಊರಲ್ಲಿ 5 ಜನ ಮಕ್ಕಳು, ಅವರಮ್ಮ ಇರ್ತಾರೆ. 5 ಜನನೂ ಗಂಡು ಮಕ್ಕಳಾಗಿರ್ತಾರೆ. 5 ಜನಕ್ಕೂ ಮದುವೆ ಮಾಡಿಬಿಟ್ಟು ಸೊಸೆಯಂದಿರನ್ನೆಲ್ಲ ಮನೆ ಕರ್ಕೊಬರ್ತಾಳೆ ಅತ್ತೆ. ಹಾಗೆ ಚೆನ್ನಾಗಿ ಜೀವನ ಸಾಗ್ತಾ ಇರುತ್ತೆ. ಸೊಸೆಯಂದಿರೆಲ್ಲ ಪ್ರೆಗ್ನೆಂಟ್ ಆಗ್ತಾರೆ. ಮಕ್ಕಳು ಎಲ್ಲ ಅವ್ರವ್ರ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ. ಹಾಗೆಯೇ ಸೊಸೆಯಂದಿರು ಪ್ರೆಗ್ನೆಂಟ್ ಆಗಿರ್ತಾರೆ. ಹಾಗೆ ಅತ್ತೆ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಾ ಬರ್ತಾಳೆ. ಸೊಸೆಯಂದಿರಿಗೆಲ್ಲ ಒಂದೊಂದು ಬೈಕೆ ಸ್ಟಾರ್ಟ್ ಆಗುತ್ತೆ. ಒಬ್ಬರಿಗೆ ಒಂದೊಂದು ಥರ ಬೈಕೆ, ಪ್ರೆಗ್ನೆಂಟ್ ಇದ್ದಾಗ ಒಂದೊಂದು ಬೈಕೆ ಸ್ಟಾರ್ಟ್ ಆಗುತ್ತಲ್ವ, ಹಾಗೆ ಬೈಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅತ್ತೆ ನೋಡಿದ್ರೆ ಸ್ಟ್ರಿಕ್ಟಾಗಿರ್ತಾರೆ, ಏನು ತಿನ್ನೋದಕ್ಕೂ ಬಿಡೋದಿಲ್ಲ. ಅಲ್ಲಿಂದ 5 ಜನನೂ ನೀರು ತರೋಕ್ಕೆ ಅಂತ ಹೋಗ್ತಾರೆ. ನೀರು ತರೋಕ್ಕೆ ಅಂತ ಹೋದರೂ ಒಬ್ಬೊಬ್ಬರು 5 ಜನ ಸೊಸೆಯಂದಿರು ಅವರವರೇ ಮಾತಾಡ್ಕೊತಾರೆ. ಒಬ್ಬಳಿಗೆ ದೋಸೆ ತಿನ್ನಂಗಾಗಿರುತ್ತೆ, ಒಬ್ಬಳಿಗೆ ಕಪ್ ತಿನ್ನಂಗಾಗಿರುತ್ತೆ, ಒಬ್ಬಳಿಗೆ ಕಡುಬು ತಿನ್ನಂಗಾಗಿರುತ್ತೆ, ಒಬ್ಬಳಿಗೆ ಬಾರೆಹಣ್ಣು ತಿನ್ನಂಗಾಗಿರುತ್ತೆ, ಇನ್ನೊಬ್ಬಳಿಗೆ ಕಿಚಡಿ ತಿನ್ನಂಗಾಗಿರುತ್ತೆ. 5 ಜನ ಸೊಸೆಗೂ ಒಂದೊಂದು ಬೈಕೆ ಹೇಳ್ಕೊತಾರೆ. ಅವರೆಲ್ಲ ಪ್ಲ್ಯಾನ್ ಮಾಡ್ಕೊತಾರೆ. ಸರಿ, ಈ ವಾರ ಸಂತೆ ಅಂತ ಹೇಳಿಬಿಟ್ಟು ಅತ್ತೆನ ಮಾರ್ಕೆಟಿಗೆ ಕಳಿಸ್ಬಿಡೋಣ ಟೌನಿಗೆ. ಆಮೇಲೆ ಅತ್ತೆ ಬರೋದ್ರಲ್ಲೇ ನಾವೆಲ್ಲ ಮಾಡಿಕೊಂಡು ತಿಂದುಬಿಡೋಣ ಅಂತ ಮಾತಾಡ್ಕೊತಾರೆ. ಯಾಕಂದರೆ ಆವಾಗಿನ ಕಾಲದಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಬರಬೇಕಲ್ಲ, ಟೈಮ್ ಇರುತ್ತೆ. ಹೇಗೂ ಒಂದಿನ ಆಗುತ್ತೆ. ಅಷ್ಟರೊಳಗೆ ನಮಗೆ ಬೇಕಾಗಿರೋದು ನಾವು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಇವ್ರು ಮಾತಾಡ್ಕೊತಾರೆ. ಸರಿ ಅಂತ ಹೇಳಿಬಿಟ್ಟು ಮನೆಗೆ ಬಂದುಬಿಟ್ಟು 5 ಜನ ಸೊಸೆನೂ ಅತ್ತೆ ಹತ್ರ ಹೋಗಿಬಿಟ್ಟು ನೈಸಾಗಿ ಅತ್ತೆ ಇವತ್ತು ಈ ವಾರ ಮಾರ್ಕೆಟಿಗೆ ನೀವು ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಇರೋ ದುಡ್ಡೆಲ್ಲ ಸ್ವಲ್ಪ ಎಲ್ಲ ಕೊಟ್ಬಿಟ್ಟು ಅತ್ತೆ ಮಾರ್ಕೆಟಿಗೆ ಹೋಗಿ ಬನ್ನಿ ಅಂತ ಹೇಳಿ ಬುತ್ತಿ ಗಂಟು ಕಟ್ಟಿ ಅತ್ತೆ ಕೊಡ್ತಾರೆ. ಅತ್ತೆ ನನ್ಕಂತಾಳೆ, ನಮ್ಮ ಸೊಸೆಯಂದಿರು ಯಾವಾಗಲೂ ಇಷ್ಟೊಂದು ಕಾಳಜಿ ಮಾಡಿ ಕಳಿಸಿರಲಿಲ್ಲ, ಇವತ್ತು ಇಷ್ಟೊಂದು ಮಾಡ್ತಾಯಿದ್ದಾರೆ ಅಂದರೆ ಏನೋ ಇದೆ ಅಂತ ಹೇಳಿ ಅಂದ್ಕೊತಾಳೆ. ಆವಾಗ ಸರಿ, ಇದನ್ನು ಹೇಗಾದರೂ ಕಂಡುಹಿಡಿಬೇಕು ಅಂತ ಹೇಳಿ, ಸರಿ ಆಯ್ತಮ್ಮ, ನನಗೆ ಬುತ್ತಿ ಗಂಟು ಕಟ್ಕೊಡ್ರಿ, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಇರುಕಂತ ಆಮೇಲೆ ಬುತ್ತಿ ಎಲ್ಲ ಕಟ್ಟಿ ಕೊಡ್ತಾರೆ. ಅವರು ಅತ್ತೆ ಸರಿ ಅಂತೇಳಿ ಹೋಗಿ ಬರ್ತೀನಿ ಅಂತೇಳಿ ಹೋಗೋರಂಗೆ ಹೋಗ್ತಾಳೆ. ಹೋಗ್ಬಿಟ್ಟು ರಿಟರ್ನ್ ನಾಟಕ ಮಾಡಿಕೊಂಡು, ಅಂದರೆ ಇವಾಗ ಸೊಸೆಯಂದಿರಿಗೆ ಗೊತ್ತಿಲ್ಲದೇ ರಿಟರ್ನ್ ಬಂದುಬಿಟ್ಟು ಮನೆ ಒಳಗೆ ಬಂದು ಅಟ್ಟ ಹತ್ತಿ ಮೇಲ್ಗಡೆ ಕೂತ್ಕೊತಾಳೆ. ಆವಾಗ ನಾವು ಅತ್ತೆ ಹೋದರು ಮಾರ್ಕೆಟಿಗೆ ಅಂತ ಹೇಳಿ ಇವರು ಸ್ಟಾರ್ಟ್ ಮಾಡ್ಕೊತಾರೆ ಕೆಲಸ. ದೋಸೆ ಮಾಡೋಳು ದೋಸೆ ಮಾಡ್ಕೊಳಕ್ಕೆ ಹೋಗ್ತಾಳೆ, ಕಡುಬು ಮಾಡೋಳು ಕಡುಬು ಮಾಡೋಕ್ಕೆ ಹೋಗ್ತಾಳೆ. ಆಮೇಲೆ ರೋಡ್ ಮೇಲೆ ಕಬ್ಬು ಮಾರಕ್ಕೆ ಬಂದಿರುತ್ತೆ, ಕಬ್ಬು ಬೇಕಾದವಳು ಕಬ್ಬು ತಗೊತಾಳೆ. ಹಾಗೆ ಕಬ್ಬು ತಗೊಂಡು ಮೂಲೆಯಲ್ಲಿ ನಿಲ್ಲಿಸ್ಕೊತಾಳೆ. ಇನ್ನೊಬ್ಬಳಿಗೆ ಬಾರೆಹಣ್ಣು ತಿನ್ನಂಗಾಗಿರುತ್ತಲ್ವ, ಅವಳು ಕೂಡ ಬಾರೆಹಣ್ಣು ತಗೊಂಡ್ಬಿಟ್ಟು ಹತ್ತಿ ಬುಟ್ಟಿಲಿ ಇಟ್ಕೊಂಡಿರ್ತಾಳೆ. ಆಮೇಲೆ ದೋಸೆ ಆಗಿರುತ್ತೆ, ಕಡುಬು ಆಗಿರುತ್ತೆ, ಕಿಚಡಿ ಕುದೀತಾ ಇರುತ್ತೆ ಒಲೆ ಮೇಲೆ. ಅಷ್ಟೊತ್ತಿಗೆ ಅತ್ತೆ ಏನು ಮಾಡಿಬಿಡ್ತಾಳೆ, ಅಟ್ಟದಿಂದ ನಿಧಾನಕ್ಕೆ ಇಳಿದು ಒಳಗೆ ಬರ್ತಾಳೆ. ಒಳಗೆ ಬರ್ತಿದ್ದಂಗೆ ಸೊಸೆಯಂದಿರಿಗೆ ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ಏನಪ್ಪ ನಮ್ಮ ಅತ್ತೆ ಇಷ್ಟು ಬೇಗ ಬಂದುಬಿಟ್ರು ಮನೆಗೆ ಅಂತ ಹೇಳಿ ಎಲ್ಲ ಭಯದಿಂದ ಹೆದರ್ಕೊಂಡು ಬರ್ತಾರೆ. ಯಾಕತ್ತೆ ಏನಾಯಿತು ಅಂತ ಕೇಳ್ತಾರೆ. ಅತ್ತೆ ಹೇಳ್ತಾಳೆ, ಅವಾಗ ಹೋಗ್ತಾ ಇದ್ದೆ ಕಣಮ್ಮ, ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ನಾಗರಹಾವು ಮೂಲೆಯಲ್ಲಿರೋ ಕಬ್ಬಿನಂತಷ್ಟು ಉದ್ದ ಇತ್ತು ಹಾವು, ಅದು ಎದುರುಗಡೆ ಬಂದುಬಿಡ್ತು. ಕಡುಬಿನ ಪಾತ್ರೆಯಲ್ಲಿರೋ ಕಡುಬಂತ ಕಲ್ಲು ತಗೊಂಡು ಹೊಡೆದೆ, ದೋಸೆ ಅಷ್ಟಾಗಲ ಹೆಡೆ ತೆಗೆದ್ಬಿಡ್ತು. ಅದ್ರ ಕಣ್ಣಂದರೆ ಹತ್ತಿ ಬುಟ್ಟೆಯಲ್ಲಿರೋ ಬಾರೆಹಣ್ಣಾಗಿತ್ತು. ಆವಾಗ ಅದನ್ನು ನೋಡ್ತಿದ್ದಂಗೆ ನನಗೆ ಒಲೆ ಮೇಲೆ ಕುದೀತಿರೋ ಕಿಚಡಿ ಥರ ಕುದಿಯೋಕೆ ಹಿಡಿದ್ಬಿಡ್ತು. ಅದಕ್ಕೆ ನಾನು ಓಡೋಡಿ ಮನೆಗೆ ಬಂದುಬಿಟ್ಟೆ ಅಂತ ಹೇಳ್ತಾಳಂತ ಅತ್ತೆ. ಅದನ್ನು ಕೇಳಿ ಅದು ನಮ್ಮ ಸೊಸೆದಿರಿಗೆಲ್ಲ, ಅಯ್ಯೋ ನಮ್ಮ ಅತ್ತೆಗೆಲ್ಲ ಗೊತ್ತಾಗ್ಬಿಟ್ಟಿದೆ ನಾವು ಮಾಡಿರೋದು ಅಂತ ಹೇಳಿ ಭಯಪಡ್ತಾರೆ. ಆಮೇಲೆ ಎಲ್ಲರೂ ಸೇರಿಕೊಂಡು ಹಂಚ್ಕೊಂಡು ತಿಂತಾರೆ. ಕತೆ ಹೇಗಿದೆ, ನಿಮಗೇನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಬಾಯ್ ಬಾಯ್.